ಬರ್ತೀನಿ ಬಬಿತಾ. ಬರ್ತಾ ಬರ್ತಾ ನಿಮಗೆ ಮರು ಜಾಸ್ತಿ ಆಗ್ತದೆ. ಯಾಕೆ ಏನು ಮರ್ತೆ? ಇವತ್ತು ಮಹಿಮಾ ಬರ್ತಡೆ, ಅದನ್ನೇ ಮರ್ತು ಬಿಟ್ಟಿದ್ದೀರಾ. ಏನಿವ ಡೇಟು? ಅಯ್ಯೋ, ಯಾವತ್ತೂ ಮರ್ತೇ ಇರಲಿಲ್ವಲ್ಲ, ಯಾಕೆ ಹಿಂಗಾಯ್ತು? ಇಟ್ಸ್ ಓಕೆ, ಆಗುತ್ತೆ. ಛೇ, ಎತ್ತ ಕೆಲಸ ಆಗೋಯ್ತು. ಇಟ್ಸ್ ಓಕೆ. ಹೇ, ಒಂದು ನಿಮಿಷ, ಐ ವಿಲ್ ಕಾಲ್ ಯು ಬ್ಯಾಕ್. ಹಲೋ, ಹಾಯ್ ಅಣ್ಣ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು Dear ಯು Mahi. ಹ್ಯಾಪಿ ಬರ್ಡೇ ಟು ಯು. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ದೇವ್ರು ಒಳ್ಳೇದು ಮಾಡಲಿ, ಚೆನ್ನಾಗಿರು. ಥ್ಯಾಂಕ್ಸ್ ಅಣ್ಣ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಮಹಿ. ಥ್ಯಾಂಕ್ಸ್ ಅದಕ್ಕೆ. ಓಕೆ ಪುಟ್ಟ, ಎಂಜಾಯ್ ದ ಬರ್ಡೇ ಆ್ಯಂಡ್ ಜೀವನ ಕೇಳಿದೆ ಅಂತ ಹೇಳು. ಓಕೆ, ವಿಲ್ ಮೀಟ್ ಸೋನ್. ಓಕೆ ಅಣ್ಣ, ಬಾಯ್ ಬಾಯ್. ಓಕೆ, ಥ್ಯಾಂಕ್ಸ್ ನೆನ್ಪಣ್ಣ. ಮಹಿ, ಕಾಲ್ ಮಾಡಿದ್ದು ಅಕ್ಕ ಭಾವನ? ಹೌದು. ಏನು ವಿಶೇಷ? ಫ್ರೆಂಡ್ಸು, ಫ್ಯಾಮಿಲಿ, ರಿಲೇಟಿವ್ಸ್ ಎಲ್ಲರೂ ಕಾಲ್ ಮಾಡಿ ವಿಶ್ ಮಾಡ್ತಿದ್ದಾರೆ. ನಿನ್ಗೇನೂ ನೆನಪಿಲ್ಲ ಅಲ್ವಾ? ಹೇಗೆ ನೆನಪಿರುತ್ತೆ? ಇವಾಗ ನೀನು ದೊಡ್ಡ ಮನುಷ್ಯ ಆಗ್ಬಿಟ್ಟಿದ್ಯಾ ಅಲ್ವಾ? ಸೊ ನೆನಪಿರಲ್ಲ ಬಿಡು. ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಅದೇನು ವಿಷಯ ಅಂತ ಹೇಳು. ಅದನ್ನು ನಾನೇ ಹೇಳಬೇಕಾ? ಮೊದಲೆಲ್ಲ ಈ ದಿನ ಯಾವಾಗ ಬರುತ್ತೋ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ವೆಯ್ಟ್ ಮಾಡಿ ಯಾವಾಗಲೂ ಫಸ್ಟ್ ವಿಶ್ ನೀನೇ ಮಾಡ್ತಾ ಇದ್ದೆ. ಅದೆಂಥದೇ ಸಿಚುವೇಶನಲ್ಲೂ ನಿಂದೇ ಫಸ್ಟ್ ಕಾಲ್ ಆಗಿರ್ತಾ ಇತ್ತು. ದಿಸ್ ಇಸ್ ದ ಫಸ್ಟ್ ಟೈಮ್ ನಿನ್ನ ಬಿಟ್ಟು ಬೇರೆಯವರೆಲ್ಲರೂ ನನ್ನ ಬರ್ಡೇಗೆ ವಿಶ್ ಮಾಡಿದ್ದಾರೆ. ಓ ಗಾಡ್, ಇವತ್ತು ನಿನ್ನ ಬರ್ತ್ಡೇ ಅಲ್ಲ? ಸಾರಿ ಕಣೆ, ಮರ್ತೋಗಿದೆ. ಹ್ಯಾಪಿ ಬರ್ಡೇ. ಏನೂ ಬೇಕಾಗಿಲ್ಲ. ನನ್ನ ಬರ್ಡೇಗೆ ನಾನೇ ನೆನೆಸಿ ವಿಶ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಇದು ಹೇಗಿದೆ ಗೊತ್ತಾ? ಸತ್ ಮೇಲೆ ಶ್ರದ್ಧಾಂಜಲಿ ಹೇಳ್ದಾಗಿದೆ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಸಾರಿ ಕೇಳಿದ್ನಲ್ಲ. ನಿನ್ನ ಸಾರಿ ನೀನೇ ಇಟ್ಕೊ. ಮಹಿ, ಮಹೀಶ್, कम दिया. ಹೌ ಸ್ಯಾಡ್ ಅಲ್ವಾ? ನಾನು ನಿನ್ನ ಬೆಸ್ಟ್ ಫ್ರೆಂಡ್ ಆಗಿದ್ರು ನಿಮ್ಮ ಮನೆಗೆ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. Yeah. Come, we'll go inside. Yeah. ಒಳ್ಳೆ ಪ್ಯಾಲೇಸ್ ಇದ್ದಂಗಿದೆ ಏನೋ ಪ್ಯಾಲೇಸ್ದೆ. ಐ ಆಮ್ ಇಂಪ್ರೆಸ್ಡ್, ವೆರಿ ಮಚ್ ಇಂಪ್ರೆಸ್ಡ್. Thank you. This way. Bye. Yeah. ಕೂತ್ಕೋ. ಯಾವಾಗಿಂದ ನನಗೆ ಬಾಬಾ ಅಂತ ಹೇಳ್ತಿದ್ದೆ, ಫೈನಲಿ ಬಂದಿದ್ಯಾ. ನನಗೂ ತುಂಬ ಖುಷಿ ಆಯಿತು. ಬಂದಿರಲಿಲ್ಲ ಅಂದಿದ್ರೆ ಈ ಒಂದು ಒಳ್ಳೆ ಪ್ಲೇಸ್ನ ಮಿಸ್ ಮಾಡ್ಕೊತಾ ಇದ್ದೆ. ಓಕೆ, 1 minute ಕೂತ್ಕೋ, ಬಂದೆ. ಹಲೋ, ಅಶ್ವಿನಿ ಇಲ್ಲ, ಒಂದು 2 minutes ಬಿಟ್ಟು ಮಾಡಿ, ನಾನು ಅವಳಿಗೆ ಹೇಳ್ತೀನಿ. ಅಶ್ವಿನಿ, ಅಶು, ಎಕ್ಸ್ಕ್ಯೂಸ್ ಮೀ, ಅಶ್ವಿನಿ. ಓಕೆ, ಥ್ಯಾಂಕ್ ಯು. ಮೋಸ್ಟ್ಲಿ ಇದೇ ರೂಮ್ ಅನಿಸುತ್ತೆ. ಓಹ್, ಐ ಆಮ್ ಸಾರಿ, ಐ ಆಮ್ ರಿಯಲಿ ಸಾರಿ. ಎಕ್ಸ್ಕ್ಯೂಸ್ ಯು. ಯಾರು ಇವಳು ಚಮ್ಮಕ್ ಚೆಲ್ಲು? ಚಮ್ಮಕ್ ಕೊಟ್ಟು ಹಾಗೆ ಮಿಸ್ ಆಗ್ಲಲ್ಲ. ನೋಡಿದ್ದು ಬರೀ 2 ಸೆಕೆಂಡ್ ಆದ್ರೂ ಕಣ್ಣಲ್ಲಿ ಹಾಗೆ ಪ್ರಿಂಟ್ ಆಗ್ಬಿಟ್ಟಿದ್ದಾಳೆ. ಸೋ ಇಂಪ್ರೆಸಿವ್, ಸೋ ಬ್ಯೂಟಿಫುಲ್ ಮ್ಯಾನ್. ಚಮ್ಮಕ್ ಚೆಲ್ಲೋ ಮಿಸ್ ಆಗ್ಬಿಟ್ರೆ
ಚಾನ್ಸೇ ಇಲ್ಲ, ಹಿಡ್ದಾಕ್ತೀನಿ. ನೋ, ದಿಸ್ ಈಸ್ ನಾಟ್ ಅಕ್ಸೆಪ್ಟಬಲ್, ನಾಟ್ ಅಟ್ ಆಲ್ ಅಕ್ಸೆಪ್ಟಬಲ್. ಕಳೆದ 10 ವರ್ಷಗಳಿಂದ ನಮ್ಮ ಕಂಪನಿಗೆ ಸಿಗ್ತಾ ಇದ್ದ ಕಾಂಟ್ರಾಕ್ಟು ಈ ವರ್ಷ ಇನ್ನೊಂದು ಕಂಪನಿ ಪಾಲಾಗಿದೆ. ಅದು ಹೇಗೆ ನಮ್ಮ ಕೈ ತಪ್ಪೋಯ್ತು? ಹೇಗೆ ಕಳ್ಕೊಂಡೆ ಅದನ್ನು? ನಾವು ಹೇಗೆ ಆಪರೇಟ್ ಮಾಡ್ತೀವಿ, ನಾವು ಏನೇನು ಸರ್ವಿಸ್ ಕೊಡ್ತೀವಿ ಅನ್ನೋದು ನಮ್ಮ ಕ್ಲೈಂಟ್ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿರೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಕಂಪ್ನಿ ಇನ್ಫಾರ್ಮೇಶನ್ ಯಾವ ಕಾರಣಕ್ಕೂ ಯಾರಿಗೂ ಗೊತ್ತಿರಲ್ಲ. ಬಟ್ ಈ ಸರ್ತಿ ನಮ್ಮ ಕಾಂಟ್ರಾಕ್ಟ್ ಡೇಟ್ ಯಾವತ್ತು ಮುಗಿಯುತ್ತೆ ಅಂತ ಗೊತ್ತಾಗಿ ಆ ಇನ್ನೊಂದು ಕಂಪ್ನಿಯವರು ಕ್ಲೈಂಟ್ನ ಅಪ್ರೋಚ್ ಮಾಡಿದ್ದಾರೆ. ಬೆಟರ್ ಸರ್ವಿಸಸ್ ಕೊಡ್ತೀವಿ ಅಂತ ಹೇಳಿ ನಮಗಿಂತ ಕಡಿಮೆ ಕೊಟೇಶನ್ ಕೊಟ್ಟು ಡೀಲ್ನ ಓಕೆ ಮಾಡ್ಕೊಂಡಿದ್ದಾರೆ. ನನಗೆ ಡೀಲ್ನ ಓಕೆ ಮಾಡಿಸ್ಕೊಂಡಿರೋದು ಪ್ರಾಬ್ಲಮ್ ಅಲ್ಲ, ಬಟ್ ನಮ್ಮ ಕಂಪನಿ ಇನ್ಫಾರ್ಮೇಶನ್ಸು ಹೊರಗಡೆ ಲೀಕ್ ಆಗಿದೆಯಲ್ಲ, ಮತ್ತೆ ಯಾರೋ ಲೀಕ್ ಮಾಡಿದಾರಲ್ಲ, ಅದು ನನ್ನ ಡಿಸ್ಟರ್ಬ್ ಮಾಡ್ತಾ ಇರೋದು. ಯಾರು ನನಗೆ ಗೊತ್ತಾಗಬೇಕು, ಗೊತ್ತು ಮಾಡ್ಕೋದೆ. ನಾನು ತಪ್ಪನ್ನು ಕ್ಷಮಿಸ್ತೀನಿ, ಆದರೆ ನಂಬಿಕೆ ದ್ರೋಹ ಅನ್ನಲ್ಲ. ನಂಬಿಕೆ ದ್ರೋಹ ಅನ್ನೋದು ಒಂದು ಮರ್ಡರ್ ಮಾಡಿದಷ್ಟೇ ದೊಡ್ಡ ಕ್ರೈಮ್. ಅದಕ್ಕೆ ಕ್ಷಮೆ ಇರಲ್ಲ. ಯಾರು ಅಂತ ನನಗೆ ಗೊತ್ತಾಗಲಿ, ಅವನೇನು ಮಾಡ್ತೀನಿ ಗೊತ್ತಿಲ್ಲ. ಅವನು ಮಾತ್ರ ಸುಮ್ಮನೆ ಬಿಡಲ್ಲ, ಸುಮ್ಮನೆ ಬಿಡಲ್ಲ. ಗೆಳೆಯ, ಕಾಮ್ ಡೌನ್ ಪ್ಲೀಸ್, ನೀವೆಲ್ಲ ಹೊರಡಿ. ಗೆಳೆಯ, ನಿನ್ನ ಫ್ರಸ್ಟ್ರೇಷನ್ ನನಗೆ ಅರ್ಥ ಆಗುತ್ತೆ ಕಣ. ಏನು ಮಾಡೋಕ್ಕಾಗಲ್ಲ, ಒಂದೊಂದ್ಸಲ ಈ ಥರ ಆಗ್ಬಿಡುತ್ತೆ. ತಪ್ಪು ಅವ್ರದ್ದಲ್ಲಪ್ಪ, ನಂಬಿ ಮೋಸ ಹೋಗ್ತೀವಲ್ಲ, ನಮ್ಮದು ತಪ್ಪು. ಇದು ನಮಗೊಂಥರ ಪಾಠ ಇದ್ದಾಗೆ. ಇನ್ಯಾವತ್ತೂ ನಾವು ಮೋಸ ಹೋಗದಿರೋ ಥರ ಕೇರ್ ತಗೋಬೇಕು. ಸಮಾಧಾನ ಮಾಡ್ಕೊ ಪ್ಲೀಸ್, ಅಪ್ಸೆಟ್ ಆಗಬೇಡ. ದಿಯಾ, ನಮ್ಮಣ್ಣ ಜಯದೇವ್. ಅಣ್ಣ, ದಿಸ್ ಇಸ್ ದಿಯಾ, ಮೈ ಬೆಸ್ಟ್ ಫ್ರೆಂಡ್. ಹಾಯ್. ಸಾಕೋತ ಅಯ್ಯೋ ಯಾಕಮ್ಮ, ಇನ್ನೊಂದು ಸ್ವಲ್ಪ ಹಾಕಿಸ್ಕೋ. ಸಾಕೋತೆ, ನಂಗೆ ಹಸುವಿಲ್ಲ. ಯಾರಿದು ಇಷ್ಟು ಬೆಳಗ್ಗೆ? ಹೇ ಪಾರ್ಥ, ಬಾಪ್ಪ ಬಾ. ಆಯತ್ತೆ. ಹಾಯ್. ಏನಪ್ಪ ಇದು? ಮಹಿ, ವಿಶ್ ಯು ಹ್ಯಾಪಿ ಬರ್ಡೇ. ಥ್ಯಾಂಕ್ಸ್ ಅಣ್ಣ. ಇವತ್ತು ಮಹಿಮನ್ ಬರ್ತ್ಡೇನಾ? ಹಾತೆ, ಗೊತ್ತೇ ಆಗಲಿಲ್ಲ. ಸಾರಿ ಕಂದ. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ಸ್ ಅತ್ತೆ. ದೇವ್ರು 100 ವರ್ಷ ಚೆನ್ನಾಗಿಟ್ಟಿರ್ಲಿ. ಅದ್ಗೆ ಹ್ಯಾಪಿ ಬರ್ಡೇ ಆ್ಯಂಡ್ ವೆರಿ ಸಾರಿ, ಗೊತ್ತಾಗ್ಲಿಲ್ಲ ನನಗೆ. ಇಟ್ಸ್ ಓಕೆ, ಥ್ಯಾಂಕ್ ಯು. ಓಕೆ, ಬನ್ನಿ ಬನ್ನಿ, ಕೇಕ್ ಕಟ್ ಮಾಡೋಣ. ಕಮ್ 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 ಕಮ್. ರೈಟ್. ಮ್ಯಾಚಸ್ ಇದೆಯಾ? ಯಾ. Happy birthday, dear Mahi. Happy birthday to you. Happy birthday. ಬೈ ದ ವೇ,
ನಿಮ್ಮನ್ನು ನೋಡಿದ ಎಲ್ಲೂ ನೆನಪಿಲ್ಲ ನನಗೆ. ಅಶು ಬೆಸ್ಟ್ ಫ್ರೆಂಡ್ ಅಂತ ಬೇರೆ ಹೇಳ್ತೀರಾ, ಅವ್ರ ಫ್ರೆಂಡ್ಸ್ ಎಲ್ಲ ನನಗೆ ತುಂಬ ಚೆನ್ನಾಗಿ ಗೊತ್ತು. ನೀವು ಹೇಗೆ ಮಿಸ್ ಆದ್ರಿ ಅಂತ ಗೊತ್ತಾಗ್ತಿಲ್ಲ. ಸಮ್ಟೈಮ್ಸ್ ಹಾಗಾಗತ್ತೆ. ತುಂಬ ಜನಗಳ ಮಧ್ಯದಲ್ಲಿ ಇರ್ತೀವಲ್ಲ, ಸೊ ನಿಮ್ಮ ಅಟೆನ್ಷನ್ ಬೇರೆ ಕಡೆ ಇತ್ತು ಅನಿಸುತ್ತೆ. ಬಟ್ ನನಗೆ ನೀವು ಚೆನ್ನಾಗೇ ಗೊತ್ತು, ಪರಿಚಯ ಇರಲಿಲ್ಲ ಅಷ್ಟೇ. ಪರಿಚಯ ಇರಲಿಲ್ಲ, ಗೊತ್ತಿತ್ತು ಗೊತ್ತಿಲ್ಲ. ಐ ಮೀನ್ ವೆಲ್ ನೋನ್ ಅನ್ನೋನ್ ಪರ್ಸನ್ ಅನ್ನೋ ಥರ ಅಲ್ಲ? ಹಾಗೆ ಒಂಥರ ಹಾಗೇನೆ. ಈಗ ಮಲ್ಲಿ ಏನಾದರೂ ಬಂದರೆ ಎಲ್ಲ ಹಾಳಾಗೋಗುತ್ತೆ. ಯು ಗೈಸ್ ಕ್ಯಾರಿ ಆನ್, ನಾನು 1 ಮಿನಿಟ್ ಬರ್ತೇನೆ. ಹಾಯ್, ಅಶು ಎಲ್ಲೋದ್ಲು? ಅವಳು ಫೋನಲ್ಲಿ ಮಾತಾಡ್ತಾ ಇದ್ದಾಳೆ. ಮತ್ತೆ ಹೇಳಿ. ಆ್ಯಕ್ಚುಲಿ ಐ ಆಮ್ ಕೈಂಡ್ ಆಫ್ ಅ ಸ್ಟ್ರೈಟ್ ಫಾರ್ವರ್ಡ್ ಗೈ, ಯು ನೋ. ಗುಡ್. ನನಗೂ ಅಂಥವ್ರು ಇಷ್ಟ ಆಗ್ತಾರೆ. ಯಾಕಂದರೆ ಅವರು ಯಾವುದಕ್ಕೂ ಡಿಲೇ ಮಾಡಲ್ಲ. ಮನಸ್ಸಿಗೆ ಏನು ಅನಿಸುತ್ತೋ ಅದನ್ನು ಸ್ಟ್ರೈಟಾಗಿ ಹೇಳ್ತಾರೆ. ರೆಸ್ಪಾನ್ಸ್ ಬೇಗ ಸಿಗುತ್ತೆ. ಯುನೋ, ನಾನು ಕೂಡ ಸ್ಟ್ರೈಟ್ ಫಾರ್ವರ್ಡ್ ಪರ್ಸ್ನಾಲಿಟಿ. ದಟ್ಸ್ ನೈಸ್ ಟು ಹಿಯರ್. ಒಂಥರ ಮ್ಯಾಚಿಂಗ್. ಯಾ, ಪರ್ಫೆಕ್ಟ್ ಮ್ಯಾಚ್. ಸೊ ವಾಟ್? ಮತ್ತೆ ಯಾವಾಗ ಸಿಗ್ಬೋದು? ಐ ಮೀನ್, ವೆನ್ ಕ್ಯಾನ್ ವಿ ಮೀಟ್? ಎನಿ ಟೈಮ್. ಯಾವುದಕ್ಕೂ ನೀವೊಂದ್ಸಲಿ ನಿಮ್ಮ ಹೆಂಡತಿನ ಕೇಳಿ ಹೇಳಿ. ಹೆಂಡತಿ? ಡೋಂಟ್ ವೆರಿ, ಅದೇನು ಮ್ಯಾಟ್ರ್ ಆಗಲ್ಲ. ನಿಮ್ಮ ಮದುವೆ ನಮ್ಮ ಮಧ್ಯದಲ್ಲಿ, ಐ ಮೀನ್ ನಮ್ಮ ಫ್ರೆಂಡ್ಶಿಪ್ಪಿಗೆ ಏನು ಅಡ್ಡ ಬರಲ್ಲ. ಮದುವೆನೇ ಬೇರೆ, ಫ್ರೆಂಡ್ಶಿಪ್ಪೇ ಬೇರೆ, ಎರಡು ಸೆಪ್ರೇಟ್ ಅಕೌಂಟ್ಸ್. ನಾನು ಅದಕ್ಕೂ ಇದಕ್ಕೂ ಲಿಂಕ್ ಮಾಡಲ್ಲ. ಆ್ಯಕ್ಚುಲಿ ನಾನು ಸ್ಟ್ರೇಟ್ ಫಾರ್ವರ್ಡ್ ಮಾತ್ರ ಅಲ್ಲ, ಓಪನ್ ಮೈಂಡೆಡ್ ಕೂಡ. ಅದು ನಿಮಗೆ ಗೊತ್ತಿರಲಿ. ಓಹ್, ಇಟ್ಸ್ ಗೆಟಿಂಗ್ ಲೇಟ್. ಐ ಹ್ಯಾವ್ ಟು ಮೂವ್. ಬಾಯ್. 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 ಶೇಟ್ ಮ್ಯಾನ್, ಖುಷಿಲಿ ಅವ್ಳ ನಂಬರ್ ಇಸ್ಕೊಳ್ಳೋದೆ ಮರೆತುಬಿಟ್ಟೆ. ದಟ್ಸ್ ಓಕೆ. ಅಶು ಇದ್ದಾಳಲ್ಲ, ಏನಾದರೂ ಗಿಮಿಕ್ ಮಾಡಿ ಅವಳ ಹತ್ರ ನಂಬರ್ ಕಲೆಕ್ಟ್ ಮಾಡ್ಕೋಬೋದು. ನೋ ಇಶ್ಯೂಸ್. ಹಲೋ. ಹಲೋ ರೀ, ಎಲ್ಲಿದ್ದೀರಾ ರೀ? ಆಚೆಯಿಂದ ಯಾರೋ ಬಾಗ್ಲು ಹಾಕೊಂಡು ಹೋಗವ್ರೆ. ವಾಟ್? ಹೊರಗಡೆಯಿಂದ ಲಾಕ್ ಮಾಡಿದಾರಾ? ಈಡಿಯಟ್ಸ್ ಮಲ್ಲಿ. ನಮ್ಮ ಮನೆ ಸರ್ವೆಂಟ್ಸ್ ಇರ್ತಾರೆ, ಅವರೇ ಎಂಥ ಕೆಲಸ ಮಾಡೋದು? ಛೇ, ಎಂಥ ಕೆಲಸ ಮಾಡೋದು? ಮಲ್ಲಿ, ಎದುರ್ಕೋಬೇಡ, ನಾನು ಬಂದೆ, ಈಗಲೇ ಬಂದೆ. ಹಾಂ, ಬಂದೆ. ಕಂದ, ಯಾಕೋ ಮಗನ ಇಷ್ಟ ಅಪ್ಸೆಟ್ ಆಗಿದೆಯಾ? ಏನಾಯ್ತು? ಏನಿಲ್ಲಮ್ಮ, ಆರಾಮಾಗಿದ್ದೀನಿ. ಏನಿಲ್ಲಮ್ಮ, ಆರಾಮಾಗೇ ಇದ್ದೀನಿ. ಮುಖ ನೋಡಿದ್ರೆ ಗೊತ್ತಾಗ್ತಾ ಇಲ್ವಾ? ನಾನು ನಿಮ್ಮಮ್ಮ, ನನಗೆಲ್ಲ ಅರ್ಥ ಆಗುತ್ತೆ. ಏನಾಯ್ತು ಹೇಳು? ಏನು ಗಂಡ ಹೆಂಡತಿ ಜಗಳನಾ? ಯಾಕೋ? ಬರ್ತ್ಡೇ ವಿಷಯಕ್ಕೆ. ಹಾಂ, ಗಿಫ್ಟ್ ತೊಗೊಂಬರ್ತೀನಿ ಅಂದಿರ್ತೀಯ, ಮರ್ತು ಹೋಗಿರ್ತೀಯ ಅಲ್ವಾ? ಇಲ್ಲ ಅಮ್ಮ, ಬರ್ತ್ಡೇ ಅನ್ನೋ ವಿಷಯನೇ ಮರ್ತ್ಬಿಟ್ಟೆ. ಬರ್ತ್ಡೇ ಅನ್ನೋದೇ ಮರ್ತು ಹೋಗ್ಬಿಟ್ಯಾ? ಶೋ ದೇವ್ರೇ. ಆ್ಯಕ್ಚುಲಿ ಪ್ರತಿ ಸರಿ ನಾನೇ ಫಸ್ಟ್ ವಿಶ್ ಮಾಡ್ತಿದ್ದೆ. ಈ ಸರಿ ಕೆಲಸದ ಒತ್ತಡದಲ್ಲಿ ಮರ್ತೋಗ್ಬಿಟ್ಟೆ ಅಷ್ಟೇ. ಬೆಳಿಗ್ಗೆ ಬಾವ ಅಕ್ಕ ಫೋನ್ ಮಾಡ್ದಾಗ ಗೊತ್ತಾಯ್ತು ಇವತ್ತು ಅವಳು ಬರ್ತ್ಡೇ ಅಂತ. ನೀನು ಮರ್ತೋಗ್ಬಿಟ್ಟಿದ್ಯಾ?
ನನ್ನನ್ನು ನೆಗ್ಲೆಕ್ಟ್ ಮಾಡ್ತಿದ್ಯಾ ಅಂತ ಬೇಜಾರು ಮಾಡ್ಕೊಂಡ್ಳು. ಆ್ಯಕ್ಚುಲಿ ನನಗೂ ಬೇಜಾರಾಯಿತು. ಬಟ್ ನಾನು ಏನು ಮಾಡಲಿ, ಎಷ್ಟೇ ಪ್ಯಾಚ್ ವರ್ಕ್ ಮಾಡೋಕ್ಕೆ ನೋಡಿದ್ರೂ ಆಗ್ತಾ ಇಲ್ಲ. ಸಾರಿನ ಎಕ್ಸೆಪ್ಟೇ ಮಾಡ್ತಿಲ್ಲ. ಜೀವ, ಹೆಣ್ಮಕ್ಳು ಈ ವಿಷಯದಲ್ಲಿ ತುಂಬ ಸೂಕ್ಷ್ಮ ಕಣೋ. ನೀನು ಏನು ಬೇಕಾದರೂ ಮಾಡು, ಆದರೆ ಈ ಬರ್ತ್ಡೇ ವೆಡ್ಡಿಂಗ್ ಆ್ಯನಿವರ್ಸರಿನ ಮರ್ತೋಗ್ಬಿಟ್ರೆ ಅದನ್ನು ಕ್ಷಮಿಸೋಕ್ಕಾಗೋದಿಲ್ಲ ಕಣೋ. ಅವಳಿಗೆ ಏನು ಎಕ್ಸ್ಪೆಕ್ಟ್ ಮಾಡ್ತಾಳೆ? ಇವತ್ತೆಲ್ಲ ನೀನು ತಂದುಕೊಡೋ ಒಂದು ಗಿಫ್ಟು, ಆಮೇಲೆ ನೀನು ಪ್ರೀತಿಯಿಂದ ಮಾಡೋ ಒಂದು ವಿಶ್ಶು. ಇದನ್ನೂ ಮಾಡಲಿಲ್ಲ ಅಂದರೆ ಹೆಂಗೆ ಕಂದ? ತುಂಬ ದೊಡ್ಡ ತಪ್ಪು ಮಾಡಿದೆ ಜೀವ ನೀನು. ಹಾಂ, ನನಗೂ ಅರ್ಥ ಆಗುತ್ತೆ. ಆದರೆ ಏನು ಮಾಡಲಿ, ನಾನು ಮನುಷ್ಯನೇ ತಾನೆ. ಏನೋ ಸಣ್ಣ ಪುಟ್ಟ ತಪ್ಪುಗಳಾಗುತ್ತೆ. ಅದನ್ನೇ ದೊಡ್ಡದು ಮಾಡಿಕೊಂಡು ಅವಳು ಬೇಜಾರು ಮಾಡ್ಕೊಂಡಿದ್ದಾಳೆ. ನಾನು ಹೇಗೆ ಸಮಾಧಾನ ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಇಲ್ಲ ಜೀವ, ನಮ್ಮಿಂದ ತುಂಬ ದೊಡ್ಡ ತಪ್ಪಾಗಿದೆ. ಅಟ್ಲೀಸ್ಟ್ ನಮಗಾದರೂ ನೆನಪಿದ್ರೆ ನಾವಾದರೂ ಏನಾದರೂ ಮಾಡ್ಬೋದಿತ್ತು. ಸರಿ, ನೀನು ಯೋಚನೆ ಮಾಡಬೇಡ. ನಾನು ಅವಳ ಹತ್ರ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಂ, ಏನೋ ಲಂಚ್ಗೆ ಸರಿಯಾಗಿ ಕ್ಯಾರಿಯರ್ ಕಳಿಸ್ಬಿಟ್ಟಿದ್ದಾರೆ ಅದಕ್ಕೆ. ಇರಿ ನಾನು ನೋಡ್ತೀನಿ ಇರು ಏನೇನು ಕಳಿಸಿದ್ದಾರೆ ಅಂತ. ಏನು ಗೆಳೆಯ ಗಮ್ಮಂತ ಇದೆ. ಚಿಕನ್ ಕಬಾಬ್. ಓ ಚಿಕನ್ ಟಿಕ್ಕಾ. ಎಲ್ಲೆಲ್ಲೆಲ್ಲೆಲ್ಲೇ ಚಿಕನ್ ಫ್ರೈ, ಪೆಪ್ಪರ್ ಚಿಕನ್, ಚಿಕನ್ ಬಿರಿಯಾನಿ. ಏನೋ ಗೆಳೆಯ ಇದು, ಹೋಟೆಲ್ ಮೆನ್ಯೂನ ಇದೆಯಲ್ಲ ಇಲ್ಲಿ. ಆದ್ರೆ ಬರೀ ಚಿಕನ್ನು 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 ಚಿಕನ್ನು. ಕೋಳಿ ಫಾರ್ಮ್ನೇ ನೋಡ್ದಂಗೆ ಆಗ್ತಾ ಇದೆ. ನಿನಗೆ ಚಿಕನ್ ಇಷ್ಟ ಅಂತ ಗೊತ್ತು, ಹಂಗನ್ಬಿಟ್ಟು ಬರೀ ಚಿಕನ್ ಮಾಡಿಸಿದ್ಯಲ್ಲ. ಇಷ್ಟು ತಿಂದ್ರೆ ಅಷ್ಟೇ ನಿನ್ನ ಕತೆ. ನಾನು ಯಾಕೋ ಇದನ್ನ ಕಳ್ಸಕ್ಕೆ ಹೇಳಿ, ಅವರೇ ಕಳಿಸಿರೋದು. ಏನು ಅವರೇ ಕಳಿಸಿರೋದ? ಮತ್ತೆ ಯಾಕೆ ಒಳ್ಳೆ ಹರಕೆ ಹೊತ್ಕೊಂಡವ್ರಂಗೆ ಬರೀ ಚಿಕನ್ನೇ ಕಳಿಸಿದ್ದಾರೆ? ಇವತ್ತು ಬೆಳಗ್ಗೆ ಟಿಫನ್ಗೂ ಬರೀ ಚಿಕನ್ ಕಣ. ಟಿಫನ್ಗೆ ಚಿಕನ್ ಅಷ್ಟೇ ಅಲ್ಲ, ಕಾಫಿ ಬದಲು ಕಾಲ್ ಸೂಪ್ ಕೊಟ್ಟಿದ್ರು. ಕಾಫಿ ಬದಲು ಕಾಲ್ ಸೂಪ? ಹಾ, ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆಯಲ್ಲ. ಮಿಸ್ ಹೊಡಿತಾ ಇದೆಯಾ? ಗೊತ್ತಾಯ್ತು ಗೆಳೆಯ. ನೆನ್ನೆ ನಮ್ಮ ಮನೇಲಿ ಅಷ್ಟು ಚಿಕನ್ ತಿನ್ಬಿಟ್ಟು ಅಪ್ಪಣ್ಣ ನೀನು ಮಾಡಿದ ಚಿಕನ್ ಸೂಪರು, ಫ್ಯಾಂಟಾಸ್ಟಿಕ್, ಎಕ್ಸ್ಟ್ರಾರ್ಡನರಿ ಅಂತೆಲ್ಲ ಹೇಳ್ದಲ್ಲ. ಆ ಚಿಕನ್ ಮಾಡಿದ ಯಾರು ಅನ್ಕೊಂಡೆ? ಯಾರು? ಅಪ್ಪಣ್ಣ ಅಲ್ಲ, ಆತಿಗೆ. ಅವ್ರು ವೆಜ್ ಕಣ, ಅವ್ರು ನಾನ್ ವೆಜ್ ಮಾಡೋದ್ರಲ್ಲಿ ಮುಟ್ಟೋದು ಇಲ್ಲ. ಅವ್ರು ಮುಟ್ಟಲ್ಲ, ತಿನ್ನಲ್ಲ, ಇವೆಲ್ಲ ನಮಗೂ ಗೊತ್ತಮ್ಮ. ಆದರೆ ಅದು ಆಗ. ಈಗ ಪ್ರೀತಿ ಉಕ್ಕಿ ಹರಿತಾ ಇದೆಯಲ್ಲೋ, ಅದು ಆ ಪ್ರೀತಿಗೋಸ್ಕರನೇ ಅಪರ್ಣ ಹತ್ರ ಖುದ್ದಾಗಿ ಕೇಳಿ ತಿಳ್ಕೊಂಡು ನಿನಗೋಸ್ಕರ ಪ್ರೀತಿಯಿಂದ ಮಾಡಿ ಬಡಿಸಿದ್ರು. ನೀನು ಅದನ್ನು ತಿನ್ಬಿಟ್ಟು ರುಚಿ ಯಾಕೋ ಬೇರೆ ಥರ ಇದೆಯಲ್ಲ, ಮಾಮೂಲಿ ಥರ ಇಲ್ಲ ಅಂತ ಡೌಟಿಗೆ ಬೀಳ್ತೀಯ. ಆಮೇಲೆ ಇದನ್ನು ಮಾಡಿದ್ದು ಅತ್ತಿಗೆನೆ ಅಂತ ಕಂಡಿಡಿದ್ಬಿಟ್ಟು ಅದಕ್ಕೇನೋ ಹೊಗಳ್ತೀಯ, ಅಪ್ರಿಷಿಯೇಟ್ ಮಾಡ್ತೀಯ ಅಂತ ಆ ಅಪ್ರಿಸಿಯೇಷನ್ಗೋಸ್ಕರ ಅವ್ರು ಕಾಯ್ತಾ ಇದ್ರು. ಅದ್ರಲ್ಲಿ ಕಥೆನೇ ಉಲ್ಟಾ ಆಗೋಯ್ತಲ್ಲ. ನೀನೇನು ಮಾಡಿದೆ? ಅಪರ್ಣನ ಹೊಗಳ್ಬಿಟ್ಟೆ. ಅತ್ತಿಗೆಗೆ ಮೂಡ್ ಆಫ್ ಆಗೋಯ್ತು, ರಸಭಂಗ ಆಗೋಯ್ತು. ಗೆಳೆಯ, ನೀನು ಕಟ್ಕೊಂಡು ಹೆಂಡತಿ ಕೋಪಕ್ಕೆ ಗುರಿಯಾಗಿ ಶಾಪಗ್ರಸ್ತ ಗಂಡ ಆಗುತ್ತೆ. ಅತ್ತಿಗೆಗೆ ನಿನ್ನ ಮೇಲೆ ಕೋಪ ಬಂತಲ್ಲ, ಅದ್ರ ಜೊತೆಗೆ ಅಪರ್ಣನ ಹೊಗಳದೆ ಅನ್ನೋ ಉರಿ ಬೇರೆ ಇತ್ತಲ್ಲ, ಎರಡು ಮಿಕ್ಸ್ ಆಗಿ ಈ ಲೆವೆಲ್ಗೆ ಬಂದಿದೆ. ಇನ್ಮೇಲೆ ನಿನಗೆ ಬರೀ ಚಿಕನ್ನೇ ಸಪ್ಲೈ ಆಗ್ತಾ ಇರುತ್ತೆ, ಚಿಕನ್ನೇ ತಿಂತಾ ಇರಬೇಕು, ಬೇರೆ ವಿಧಿನೇ ಇಲ್ಲ. ಏನ ನೀನು ಸುಮ್ಮನೆ ನಾನ್ ಸ್ಟಾಪ್ ಆಗಿ ಈ ಥರ ಹೇಳಿ ಎದುರಿಸ್ತಾನೆ ಇದೆಯಾ? ಇನ್ಮೇಲೆ ನಾನು ಬರೀ ಚಿಕನ್ ತಿನ್ಬೇಕಾ? ಹೂನಪ್ಪ, ಇವಾಗ ಅತ್ತಿಗೆ ಟಿಪಿಕಲ್ ಹೆಂಡತಿ ಆಗ್ಬಿಟ್ಟಿದ್ದಾರೆ. ಈಗ ನಿನಗೆ ಅಸಲಿ ಸಂಸಾರದ ಸುಖ ದುಃಖ ಎರಡು ಅನುಭವಕ್ಕೆ ಬರುತ್ತೆ. ಗೆಳೆಯ, ಸಂಸಾರ ಅನ್ನೋದು ಹೈವೇ ರೋಡ್ ಥರ ಸ್ಮೂತ್ ಆಗಿರಲ್ಲ ಕಣೋ, ಅದು ರೋಲರ್ ಕೋಸ್ಟರ್ ಇದ್ದಂಗೆ. ಅದಕ್ಕೆ ನಿನ್ನ ಹಾಕೊಂಡು ಚೆನ್ನಾಗಿ ರುಬ್ತಾರೆ, ರುಬ್ಬಿಸ್ಕೊಳ್ಳೋಕೆ ರೆಡಿಯಾಗಿ. ನಿಜ ಹೇಳೋ, ಹಿಂಗೆಲ್ಲ ಆಗುತ್ತಾ?
ಇಷ್ಟೊಂದು ಕಾಂಪ್ಲಿಕೇಟೆಡಾ? ಗೆಳೆಯ, ಒಬ್ಬ ಅನುಭವಸ್ಥನಾಗಿ ಹೇಳ್ತಾ ಇದ್ದೀನಿ ಕೇಳು. ಗಂಡ ಆದವನು ಯಾವತ್ತೂ ಯಾವುದೇ ಕಾರಣಕ್ಕೂ ಮಾಡಲೇಬಾರ್ದಾಗಿರೋ ತಪ್ಪನ್ನ ನೀನಿವತ್ತು ಮಾಡಿದೆ ಕಣೋ. ಕಟ್ಕೊಂಡು ಹೆಂಡತಿ ಮುಂದೆ ಬೇರೆಯವ್ರ ಹೆಂಡತಿ ಮಾಡಿದ ಅಡುಗೆನ ಹೊಗಳೋದಕ್ಕೆ 4 ಗುಂಡಿಗೆ ಇರಬೇಕು. ನಿನಗೆ 4 ಗುಂಡಿಗೆ ಇದೆ ಅಂತ ತಿಳ್ಕೊಂಡು ಈ ತಪ್ಪು ಮಾಡಿಬಿಟ್ಟಿದ್ಯಾ. ಹೆಂಡತಿಲ್ ಕೋರ್ಟಲ್ಲಿದು ಕೊಲೆ ಮಾಡೋದಕ್ಕಿಂತ ದೊಡ್ಡ ಅಪರಾಧ ಗೆಳೆಯ. ಈ ತಪ್ಪಿಗೆ ಕ್ಷಮೆ ಅನ್ನೋದೇ ಇರಲ್ಲ, ಅಪೀಲ್ಗೆ ಹೋಗೋಕ್ಕೂ ಆಗಲ್ಲ. ನೀನು ಮಾಡಿರೋ ಈ ತಪ್ಪಿಗೆ ಜೀವಾವಧಿ ಶಿಕ್ಷೆ ಕಟ್ಟಿಟ್ಟ ಬುತ್ತಿ. ಕೆಲವು ರೇರ್ ಕೇಸ್ಗಳಲ್ಲಿ ಮರಣದಂಡನೆಯೂ ಜಾರಿಯಾಗ್ಬಿಡುತ್ತೆ. ಅದು ಅವರವ್ರ ಹೆಂಡ್ತಿರ ಟೆಂಪರ್ಮೆಂಟ್ ಮೇಲೆ ಮತ್ತು ಆ ವ್ಯಕ್ತಿಯ ದಿನ ಭವಿಷ್ಯದ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕೋ ಏನೇನು ಹೇಳ್ತಾ ಇದೆಯಾ? ಈಗೇನೋ ಮಾಡಲಿ ನಾನು? ಸೀದೋಗಿ ಅದಕ್ಕೆ ಸಾರಿ ಅಂತ ಕೇಳ್ಕೊಂಬಿಡು. ಸಿಚುವೇಶನ್ ಏನಾದರೂ ಡಿಮಾಂಡ್ ಮಾಡಿದ್ರೆ ಕಾಲ್ಗೆ ಬಿದ್ದುಬಿಡು. 4 ಗೋಡೆ ಮಧ್ಯೆ ಬಾಗಿಲು ಹಾಕೊಂಡು ಕಾಲಿಗೆ ಬಿದ್ದರೆ ಯಾರು ನೋಡಲ್ಲ ಕಣೋ. ನಾನು ಅದೇ ಸರ್ತಿ ಬಿದ್ದಿದ್ದೀನೋ. ಒಟ್ಟು ಅದಕ್ಕೆ ನಿನ್ನ ಕ್ಷಮಿಸ್ಬೇಕು, ಆಗಲೇ ನಿನ್ನ ಬಚಾವಾಗದು. ಸರಿ ಬಿಡು, ಏನೋ ಒಂದು ಮಾಡ್ತೀನಿ. ಏನೋ ಇದು, ಏನೋ ಒಂದು ಮಾಡ್ತೀನಿ ಅಂತ ಅಷ್ಟು ಉಡಾಫೆಗೆ ಹೇಳ್ತಿದ್ಯಾ? ಸಾವು ಬದುಕಿನ ಪ್ರಶ್ನೆ ಇದು, ಅಷ್ಟು ಸೀರಿಯಸ್ ಮ್ಯಾಟ್ರು. ನೀನು ಫುಲ್ ತಯಾರಿ ಮಾಡ್ಕೊಂಡೆ ಹೋಗ್ಬೇಕಣ. ಸರಿ, ಈಗ ಅತ್ತೆ ಹತ್ರ ಹೋಗ್ಬಿಟ್ಟು ಯಾವ ಥರ ಸಾರಿ ಕೇಳ್ತೀಯ ಅಂತ ಒಂದು ಸರ್ತಿ ಹೇಳಿ. ಹೇಗೆ ಅಂದರೆ ಸೀದಾ ಅವ್ರ ಮುಂದೆ ಹೋಗ್ತೀನಿ. ಭೂಮಿಕಾ ಅವರೇ, ನಿನ್ನೆ ಚಿಕನ್ ಮಾಡಿದ್ದು ನೀವೇ ಅಂತ ನನಗೆ ಗೊತ್ತಾಗಲಿಲ್ಲ, ದಯವಿಟ್ಟು ನಾನು ಕ್ಷಮಿಸ್ಬಿಡಿ ಅಂತ ಕೇಳ್ತೀನಿ. ಸಿಂಪಲ್ಲು. ಏನು ಅಷ್ಟೇ ಸಿಂಪಲ್ ಅಂತ ಸಿಂಪಲ್ ಆಗಿ ಹೇಳ್ತಾ ಇದೆಯಾ? ಹಂಗೇನಾದರೂ ಆಯಿತು ಅಂತಂದರೆ ರಾಂಗ್ ಕನೆಕ್ಷನ್ ಆಗಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹತ್ಕೊಂಡಾಗ ಹತ್ಕೊಂಡ್ಬಿಡುತ್ತೆ ಅಷ್ಟೇ. ನೋಡೋ, ಹೆಂಡ್ತಿನ ಯಾವ ಥರ ಡೀಲ್ ಮಾಡಬೇಕು ಅಂತ ಫಸ್ಟ್ ಅರ್ಥ ಮಾಡಿ. 64 ವಿದ್ಯೆಗಿಂತ ದೊಡ್ಡ ವಿದ್ಯೆ ಇದು. ಇದು ಯಾರು ಹೇಳ್ಕೊಟ್ಟು ಬರೋವಂಥದ್ದಲ್ಲಪ್ಪ. ನಮಗೆ ನಾವೇ ಅರ್ಥ ಮಾಡ್ಕೋಬೇಕು, ನಾವೇ ಕಲ್ತ್ಕೋಬೇಕು. ನನ್ನ ನೋಡಿ ಕಲ್ತ್ಕೋ. ನಿನ್ನೆ ನೋಡಿ ಕಲ್ತ್ಕೊಂಡ್ರೆ ಅಷ್ಟೇ. ದಿನ ಗಂಡ ಹೆಂಡ್ತಿನ ಇಬ್ರು ಜಗಳ ಆಡ್ತಾ ಇರ್ಬೇಕಷ್ಟೆ. ಯಾರನ್ನು ನೋಡಿ ಏನು ಕಲಿಬಾರ್ದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೀನು. ನಿನ್ನೆ ರಾತ್ರಿ ನೋಡ್ದಲ್ಲಪ್ಪ, ನೀನು ನಿನ್ನ ಹೆಂಡ್ತಿ ಜಗಳ ಆಡಿತ್ತು, ಕೇಕ್ ತಿಂದು. ಓಹೋ, ಅಂದರೆ ಅದು ತಮ್ಮಕಿತಾಪತಿನ? ಹೌದು, ಸೇಡಿಗೆ ಸೇಡು. ನನ್ನ ಮಗನೇ, ನಾನು ಎಷ್ಟು ಕೋಳಿಕೊಂಡೆ ಅಲ್ಲ ನೀನು. ನಾನು ಇಷ್ಟು ಮಾಡದೇ ಇದ್ರಂಗೆ.